ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಬ್ಡಿ ರೈಸ್ ಖೀರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಏನಾದರೂ ವಿಶೇಷ ಇದ್ದಾಗ, ಇಲ್ಲ ಮನೆಯಲ್ಲಿ ಏನಾದರೂ ಯಾರ್ದಾದ್ರು ಬರ್ತ್ಡೇ ಇದೆ, ಏನಾದ್ರು ಸ್ಪೆಷಲ್ ಡೇ ಇದ್ದಾಗ ಈ ರೀತಿ ಒಂದು ರಬ್ಡಿ ಖೀರ್ ಮಾಡಿ ನೋಡಿ. ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಒಂಥರ ಕುಲ್ಫಿ ಐಸ್ ಕ್ರೀಮ್ ಎಲ್ಲ ತಿಂದಾಗ ಏನು ಫೀಲ್ ಇರುತ್ತೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಖಂಡಿತ ಈ ರೆಸಿಪಿ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಎಷ್ಟು ರುಚಿಕರವಾಗಿದೆ ಅಂದ್ಬಿಟ್ಟು. ಇಲ್ಲಿ ನಾನು ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಬಾಸುಮತಿ ರೈಸ್ನ ತೊಗೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಇಲ್ಲ ಅಂದ್ರೂ ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಎನಿ ರೈಸ್ ತೊಗೋಬೋದು. ಇಲ್ಲಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಸಲ. ನಂತರ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಗೆ ಇಲ್ಲಿ ನಾನು ಅರ್ಧ ಕಪ್ಪು ರೈಸ್ಗೆ 4 ಕಪ್ನಷ್ಟು ಗಟ್ಟಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ವಾಶ್ ಮಾಡಿ ನೆನೆಸೋದೆಲ್ಲ ಏನು ಬೇಡ, ಜಾರ್ಗೆ ಹಾಕಿ ಪಲ್ಸ್ ಮೋಡಲ್ಲಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಿ ನಾನೀಗ ಹಾಲಿಗೆ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಬಿಸಿ ಹಾಲನ್ನ ಎತ್ತಿ ಅದಕ್ಕೆ ಕೇಸರಿ ದಳಗಳನ್ನ ಸೇರಿಸ್ತಾ ಇದ್ದೀನಿ. ಬೇಕಂದರೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದೊಂದು ಒಳ್ಳೆ ಕಲರು ಮತ್ತು ಫ್ಲೇವರ್ ಕೊಡುತ್ತೆ ಅಂದ್ಬಿಟ್ಟು. ಬಾಸುಮತಿ ರೈಸು ಅಷ್ಟೇ, ಆದಷ್ಟು ಬಾಸುಮತಿ ರೈಸ್ ಇದ್ದರೆ ಬಳಸಿ. ಅದು ಆ ಬಾಸುಮತಿ ರೈಸ್ ಫ್ಲೇವರು ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೆ. ನಂತರ ಅದನ್ನೊಂದು 2 ನಿಮಿಷ ಆದಮೇಲೆ ಕೇಸರಿ ದಳಗಳು ನೆನ್ಕೊಂಡ್ಮೇಲೆ ಅದನ್ನು ಕೂಡ ಇಲ್ಲಿ ಈ ಹಾಲು ಮತ್ತು ರೈಸ್ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದು ಉಕ್ಕಿ ಬರ್ತಾ ಇರುತ್ತೆ. ಈ ರೀತಿ ನೋಡಿಕೊಂಡು ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಮತ್ತು ತುಂಬ ಏನು ಟೈಮ್ ತೊಗೊಳುತ್ತೆ, ಕುಕ್ಕರಲ್ಲಿ ಕೂಗಿಸ್ಬೇಕಂತ ಏನಿಲ್ಲ. 10-15 ನಿಮಿಷ ಸಣ್ಣ ಉರಿನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ತಾ ಇದ್ದರೆ, ಇಲ್ಲಿ ಒಂದು ಕಡೆ ಸೈಡಲ್ಲಿ ಡ್ರೈ ಫ್ರೂಟ್ಸ್ಗೂ ಕಟ್ ಮಾಡಿ ಇಟ್ಟಿದ್ದೀನಿ. ಎನಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು. ಜಾಸ್ತಿ ಮಧ್ಯ ಬಾಯಿಗೆ ಸಿಗೋ ರೀತಿ ಡ್ರೈ ಫ್ರೂಟ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 10-15 ನಿಮಿಷಕ್ಕೆ ರೈಸು ಬೆಂದುಬಿಡುತ್ತೆ. ಮತ್ತು ನಾವು ಏನು ಹಾಲು ಹಾಕಿದ್ದೀವಿ ಅದು ಅರ್ಧ ಪ್ರಮಾಣಕ್ಕೆ ಬಂದಿರುತ್ತೆ. ನಾನಿಲ್ಲಿ ಒಂದು ಸೌಟ್ ಅಥವಾ ಒಂದು 1/4 ಕಪ್ನಷ್ಟು ಇರ್ಬೋದು ಹಾಲಿನ ಕೆನೆ ತೆಗೆದಿಟ್ಟಿರ್ತೀವಲ್ಲ ಮನೆಯಲ್ಲಿ, ಅದನ್ನು ಬಳಸ್ತಾ ಇದ್ದೀನಿ. ಹಾಲಿನ ಕೆನೆ ಇಲ್ಲ ಅಂದರೆ ಸ್ವೀಟ್ಲೆಸ್ ಕೋವಾ ಬರುತ್ತೆ ಔಟ್ಸೈಡ್, ಅದನ್ನು ಸೇರಿಸ್ಬೋದು. ಇಲ್ಲ ಫ್ರೆಶ್ ಕ್ರೀಮ್ ಸೇರಿಸ್ಬೋದು. ಏನೂ ಇಲ್ಲ ಅಂದ್ರೂ ಕೂಡ ಹಾಗೆ ಮಾಡ್ಬೋದು. ಇದನ್ನು 1-2 ಸ್ಪೂನ್ ಹಾಲಿನ ಪೌಡರ್ ಬರುತ್ತಲ್ಲ, ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಬೇಕಾದ್ರೆ ಸೇರಿಸಿ. ರುಚಿ ಮತ್ತು ಅದ್ರದ್ದೊಂದು ಕನ್ಸಿಸ್ಟೆನ್ಸಿ ಈ ಥರ ಚೆನ್ನಾಗಿರುತ್ತೆ, ರಿಚ್ನೆಸ್ ಜಾಸ್ತಿ ಕೊಡುತ್ತೆ ಅಂದ್ಬಿಟ್ಟಷ್ಟೇ. ನೋಡಿ, ಈಗ ಕರೆಕ್ಟ್ ಅದಕ್ಕೆ ಬೆಂದಿದೆ, ಚೆನ್ನಾಗಿ ಬೆಂದಿರಬೇಕು ರೈಸು. ಈ ರೀತಿ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟು ನಾನೇನು ಹಾಲು ಹಾಕಿದ್ದೆ ಅದು ಅರ್ಧಕ್ಕಿಂತನೂ ಕಮ್ಮಿ ಆಗಿದೆ. ಮತ್ತು ರೈಸು ಕರೆಕ್ಟಾಗಿ ಬೆಂದಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ನಾನು ಸಕ್ಕರೆನ ಒಂದು 1/4 ಕಪ್ನಷ್ಟು ಸೇರಿಸ್ತಾ ಇದ್ದೀನಿ. ಅದನ್ನು ನೀವು ರುಚಿಗನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಬೆಲ್ಲ ಬೇಕಾದರೂ ಸೇರಿಸ್ಕೋಬೋದು, ಸಕ್ಕರೆ ಬೇಡ ಅನ್ನೋರು. ನಂತರ ಇಲ್ಲಿ 1 ಸ್ಪೂನು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಒಳ್ಳೆ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದ್ರ ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ಅದು ಒಂದು ಒಳ್ಳೆ ಹದಕ್ಕೆ ಹುರಿದಿದ್ರೆ ಆ ಕ್ರಿಸ್ಪಿನೆಸ್ನ ಕಳ್ಕೊಳ್ಳಲ್ಲ ಅಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಹುರಿದು ಈಗ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಬಿಸಿ ರಬ್ಡಿ ರೈಸ್ ಖೀರು ರೆಡಿ ಆಗುತ್ತೆ. ತುಂಬ ಅದ್ಭುತವಾಗಿರುತ್ತೆ. ಒಂದು ಸಲ ಮಾಡಿದ್ರೆ ನೀವು ಪದೇ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.